ಜೋರಾಗಿದೆ ಅಂತ ಯಾವಾಗ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಮುಸ್ಲಿಮರಿಗೆ ಭರಪೂರ ಗಿಫ್ಟ್ ಕೊಟ್ಟರು ಬಿಜೆಪಿ ಕೆರಳಿ ಕೆಂಡಾಮಂಡಲವಾಗಿದೆ. ಇದರ ಮಧ್ಯೆ ಚಕ್ರವರ್ತಿ ಸೂಲಿಬೆಲೆ ಹಿಂದೂ ಯುವಕರಿಗೆ ಒಂದು ಹೊಸ ಸಲಹೆ ಕೊಟ್ಟಿದ್ದಾರೆ. ಬೇರೆ ಧರ್ಮದವರನ್ನ ಲವ್ ಮಾಡಿ ಮದುವೆ ಆಗಿ ಅಂತೇಳಿ ಹೇಳಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಏನ್ ಹೇಳಿದ್ರು ಅದಕ್ಕೆ ಕ್ರಿಯೆ ಪ್ರತಿಕ್ರಿಯೆ ಏನಾಯ್ತು ಬನ್ನಿ ನೋಡೋಣ. ಬೇರೆ ಧರ್ಮದ ಯುವತಿಯನ್ನ ಮದುವೆಯಾಗಿ ಹಿಂದೂ ಯುವಕರಿಗೆ ಚಕ್ರವರ್ತಿ ಸೂಲಿಬೆಲೆ ಕರೆ. ಲವ್ ಜಿಹಾದ್ ಎನ್ನುವುದು ಬಿಡಿ, ಬೇರೆ ಧರ್ಮದ ಯುವತಿಯರನ್ನ ಪ್ರೀತಿಸಿ ಅನ್ಯ ಧರ್ಮೀಯ ಯುವತಿಯರನ್ನ ಮದುವೆ ಆಗಿ ಎಂದು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಕರೆ ನೀಡಿದ್ದಾರೆ. ನಮ್ಮ ಹೆಣ್ಣು ಮಕ್ಕಳು ಸಿಗಲಿಲ್ಲ ಎಂದು ಎಷ್ಟು ದಿನ ಇರ್ತೀರಿ, ಪರಧರ್ಮದ ಹೆಣ್ಣು ಮಕ್ಕಳನ್ನ ಪ್ರೀತಿಸಿ ಎಂದಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ, ಸ್ವಲ್ಪ ಬದಲಾವಣೆ ತರೋಣ. ನಮ್ಮ ಮಕ್ಕಳಿಗೂ ಹೇಳೋಣ, ಗಂಡ್ ಮಕ್ಕಳಿಗೂ ಹೇಳೋಣ. ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನ ನೋಡ್ತಿರ್ತೀಪ, ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ. ಸ್ವಲ್ಪ ಬೇರೆಯವ್ರನ್ನು ನೋಡಲ್ಲ. ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳಿದೆಯಲ್ಲ. ಅಲ್ಪಸಂಖ್ಯಾತರು ಅಂದ್ರೆ ಬರೀ ಮುಸ್ಲಿಮರಲ್ಲ. ಸಿದ್ದು ಸರ್ಕಾರಕ್ಕೆ ಚಾಟಿ ಬೀಸಿದ ಯತ್ನಾಳ್. ಅಲ್ಪಸಂಖ್ಯಾತರಂದ್ರೆ ಬರೀ ಮುಸ್ಲಿಮರ ತಿಳ್ಕೊಂಡ್ಬಿಟ್ಟಾರೆ. ನೋಡಿ, ಅಲ್ಪಸಂಖ್ಯಾತ ಅಂತ ಬರೀ ಮುಸ್ಲಿಂ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಬಜೆಟ್ ನಲ್ಲಿ ಎಲ್ಲರಿಗೂ ಅವಕಾಶ ಇದೆ. ನೋಡಿ, ಜಮೀರ್ ಅಹಮದ್ 80% ಮುಸ್ಲಿಮರಿಗೆ ಬುದ್ಧಿಸಿದ್ದಾರೆ, ಸಮಾಜರಿದ್ದಾರೆ. ಮುಸ್ಲಿಂ ಓಲೈಕೆಯಿಂದ ದೇಶಕ್ಕೆ ಗಂಡಾಂತರ. ಸಿದ್ದರಾಮಯ್ಯ ವಿರುದ್ಧ ಛಲವಾದಿ ಆಕ್ರೋಶ. ಮೈನಾರಿಟೀಸ್ ಅಥವಾ ಮುಸ್ಲಿಂರ ನಾಯಕ ನಾನೇ ಅನ್ನೋದನ್ನ ತೋರಿಸ್ಕೊಳ್ಬೇಕು. ನಾನು ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಬೇಕು ಅಂತ ತೋರಿಸ್ಕೊಳಕ್ ಹೋಗ್ತಿದ್ದಾರೆ. ಬಟ್ ನಾನು ಒಂದು ಮಾತನ್ನು ಹೇಳ್ತೇನೆ, ಅವರಿಗೆ ಸವಲತ್ತುಗಳನ್ನು ಕೊಡ್ಲಿ ಅವಶ್ಯಕತೆ ಇರೋರಿಗೆ. ಆದ್ರೆ ಈ ರೀತಿ ಓಲೈಕೆ ಮಾಡೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ. ಇದರಿಂದ ಏನಾಗುತ್ತೆ ಹೇಳ್ತೀನಿ, ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ ಇಂದ ಮಾತ್ರ ಈ ದೇಶಕ್ಕೆ ಗಂಡಾಂತರ ಇದೆ ಅನ್ನೋದನ್ನ ಅವರೇ ತೋರಿಸ್ಕೊಳ್ತಿದ್ದಾರೆ. ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ತಿಕ್ಕಾಟ ಜೋರಾಗಿದೆ. ಇದು ಮುಂದೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ನೋಡಿ, ಇಲ್ಲಿ ಅಲ್ಪಸಂಖ್ಯಾತರು ಅಂತಂದ್ರೆ ಕಡಿಮೆ ಜನಸಂಖ್ಯೆಯರು ಅಲ್ಪಸಂಖ್ಯಾತರು. ಈಗ ಇದೊಂದು ಚರ್ಚೆ ಶುರುವಾಗುತ್ತೆ. ಈಗ ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದನ್ನ ಕೆಲವರು ಆ ಮುಸ್ಲಿಮರನ್ನ ಮದುವೆಯಾಗಿ ಅಥವಾ ಕ್ರಿಶ್ಚಿಯನ್ರನ್ನ ಮದುವೆಯಾಗಿ ಅಂತ ಹೇಳಿದ್ದಾರೆ ಅಂತ ಚರ್ಚೆಗಳಾಗ್ತಾ ಇದೆ. ಬಸವನಗರ ಪಾಟೀಲ್ ಹೇಳ್ತಾರೆ, ಇಲ್ಲ ಬೇರೆ ಜಾತಿಯವರು ಕೂಡ ಇದಾರಲ್ಲ, ಈಗ ಜೈನ್ಸು, ಬೌದ್ಧಿಸಮ್ ಇದೆಲ್ಲ ಫಾಲೋ ಮಾಡೋರು ಅಂತೇಳಿ. ಆದ್ರೆ ಒಂದೇನಪ್ಪಾ ಅಂತಂದ್ರೆ, ಈಗ ಇಸ್ಲಾಂನಲ್ಲಾಗ್ಲಿ ಅಥವಾ ಕ್ರಿಶ್ಚಿಯಾನಿಟಿಯಲ್ಲಾಗ್ಲಿ ಗಂಡು ಹೆಣ್ಣು ಯಾರನ್ನೇ ಲವ್ ಮಾಡಲಿ, ಆ ಇಸ್ಲಾಂನಲ್ಲಿ ಮತ್ತು ಕ್ರಿಶ್ಚಿಯಾನಿಟಿಯಲ್ಲಿ 99% ಧರ್ಮಕ್ಕೆ ಮತಾಂತರ ಆಗಬೇಕು. ಆಮೇಲೆ ಲವ್ ಗಿವೆಲ್ಲ ಧರ್ಮಕ್ಕೆ ಮತಾಂತರ ಆದ್ರೆ ಏನ್ ಬೇಕಿದ್ರು ಮಾಡ್ತಾರೆ. ಹೌದು, ಈಗ ಒಂದು ಹುಡುಗ ಕ್ರಿಶ್ಚಿಯನ್ ಹುಡುಗಿನ ಲವ್ ಆದ್ರೆ ಮದುವೆ ಮಾಡಿಸ್ಕೊಡ್ತಾರೆ. ಬಟ್ ಆ ಹುಡುಗ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಬೇಕು. ಇಸ್ಲಾಂನಲ್ಲೂ ಅಷ್ಟೇ, ಹುಡುಗ ಇಸ್ಲಾಂಗೆ ಅಥವಾ ಹುಡುಗಿ ಇಸ್ಲಾಂಗೆ ಕನ್ವರ್ಟ್ ಆಗಬೇಕು. ಅದು ಸಮಸ್ಯೆ ಆಗೋದು ಎಲ್ಲಾ ಕಡೆ. ಮತ್ತೆ ನೀವು ಲವ್ ಏನು ಪ್ರೀತಿ ಅಮರ, ಪ್ರೀತಿಗೆ ಕಣ್ಣಿಲ್ಲ, ಮತ್ತೆ ಧರ್ಮ ಯಾಕೆ ಬರುತ್ತೆ ಮಿಡ್ಲಲ್ಲಿ ಅಂತ ಇರ್ಲಿ. ಈಗ ಅಲ್ಪಸಂಖ್ಯಾತರ ವಿಚಾರ ಬಂತು. ಜೋರಾಗಿದೆ ಅಂತ ಯಾವಾಗ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಮುಸ್ಲಿಮರಿಗೆ ಭರಪೂರ ಗಿಫ್ಟ್ ಕೊಟ್ಟರು ಬಿಜೆಪಿ ಕೆರಳಿ ಕೆಂಡಾಮಂಡಲವಾಗಿದೆ. ಇದರ ಮಧ್ಯೆ ಚಕ್ರವರ್ತಿ ಸೂಲಿಬೆಲೆ ಹಿಂದೂ ಯುವಕರಿಗೆ ಒಂದು ಹೊಸ ಸಲಹೆ ಕೊಟ್ಟಿದ್ದಾರೆ. ಬೇರೆ ಧರ್ಮದವರನ್ನ ಲವ್ ಮಾಡಿ ಮದುವೆ ಆಗಿ ಅಂತೇಳಿ ಹೇಳಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಏನ್ ಹೇಳಿದ್ರು ಅದಕ್ಕೆ ಕ್ರಿಯೆ ಪ್ರತಿಕ್ರಿಯೆ ಏನಾಯ್ತು ಬನ್ನಿ ನೋಡೋಣ. ಬೇರೆ ಧರ್ಮದ ಯುವತಿಯನ್ನ ಮದುವೆಯಾಗಿ ಹಿಂದೂ ಯುವಕರಿಗೆ ಚಕ್ರವರ್ತಿ ಸೂಲಿಬೆಲೆ ಕರೆ. ಲವ್ ಜಿಹಾದ್ ಎನ್ನುವುದು ಬಿಡಿ, ಬೇರೆ ಧರ್ಮದ ಯುವತಿಯರನ್ನ ಪ್ರೀತಿಸಿ ಅನ್ಯ ಧರ್ಮೀಯ ಯುವತಿಯರನ್ನ ಮದುವೆ ಆಗಿ ಎಂದು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಕರೆ ನೀಡಿದ್ದಾರೆ. ನಮ್ಮ ಹೆಣ್ಣು ಮಕ್ಕಳು ಸಿಗಲಿಲ್ಲ ಎಂದು ಎಷ್ಟು ದಿನ ಇರ್ತೀರಿ, ಪರಧರ್ಮದ ಹೆಣ್ಣು ಮಕ್ಕಳನ್ನ ಪ್ರೀತಿಸಿ ಎಂದಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ, ಸ್ವಲ್ಪ ಬದಲಾವಣೆ ತರೋಣ.
ನಮ್ಮ ಮಕ್ಕಳಿಗೂ ಹೇಳೋಣ, ಗಂಡ್ ಮಕ್ಕಳಿಗೂ ಹೇಳೋಣ, ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳು ನೋಡ್ತಿರ್ತೀಪ. ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ. ಸ್ವಲ್ಪ ಬೇರೆಯವ್ರನ್ನು ನೋಡಲ್ಲ. ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳಿದೆಯಲ್ಲ. ಅಲ್ಪಸಂಖ್ಯಾತರು ಅಂದ್ರೆ ಬರೀ ಮುಸ್ಲಿಮರಲ್ಲ. ಸಿದ್ದು ಸರ್ಕಾರಕ್ಕೆ ಚಾಟಿ ಬೀಸಿದ ಯತ್ನಾಳ್. ಅಲ್ಪಸಂಖ್ಯಾತರಂದ್ರೆ ಬರೀ ಮುಸ್ಲಿಮರ ತಿಳ್ಕೊಂಡ್ಬಿಟ್ಟಾರೆ. ನೋಡಿ, ಅದೇ ಇಲ್ಲ, ಪ್ರಶ್ನೆಲ್ಲ ಈಗ ಇಲ್ಲಿ. ಅಲ್ಪಸಂಖ್ಯಾತರ ಅಂತ ಬರೀ ಮುಸ್ಲಿಂ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಬಜೆಟ್ ನಲ್ಲಿ ಎಲ್ಲರಿಗೂ ಅವಕಾಶ ಇದೆ. ನೋಡಿ, ಜಮೀರ್ ಅಹ್ಮದ್ 80% ಮುಸ್ಲಿಮರಿಗೆ ಬುದ್ಧಿಸಿದ್ದಾರೆ, ಸಮಾಜದಲ್ಲಿದ್ದಾರೆ. ಮಂತ್ರಿ ಅವರೇ, ಮುಸ್ಲಿಂ ಓಲೈಕೆಯಿಂದ ದೇಶಕ್ಕೆ ಗಂಡಾಂತರ. ಸಿದ್ದರಾಮಯ್ಯ ವಿರುದ್ಧ ಛಲವಾದಿ ಆಕ್ರೋಶ. ಮೈನಾರಿಟೀಸ್ ಅಥವಾ ಮುಸ್ಲಿಂರ ನಾಯಕ ನಾನೇ ಅನ್ನೋದನ್ನ ತೋರಿಸ್ಕೊಳ್ಬೇಕು. ನಾನು ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಬೇಕು ಅಂತ ತೋರಿಸ್ಕೊಳಕ್ ಹೋಗ್ತಿದ್ದಾರೆ. ಬಟ್ ನಾನು ಒಂದು ಮಾತನ್ನು ಹೇಳ್ತೇನೆ, ಅವರಿಗೆ ಸವಲತ್ತುಗಳನ್ನು ಕೊಡ್ಲಿ ಅವಶ್ಯಕತೆ ಇರೋರಿಗೆ. ಆದ್ರೆ ಈ ರೀತಿ ಓಲೈಕೆ ಮಾಡೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ. ಇದರಿಂದ ಏನಾಗುತ್ತೆ ಹೇಳ್ತೀನಿ, ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ ಇಂದ ಮಾತ್ರ ಈ ದೇಶಕ್ಕೆ ಗಂಡಾಂತರ ಇದೆ ಅನ್ನೋದನ್ನ ಅವರೇ ತೋರಿಸ್ಕೊಳ್ತಿದ್ದಾರೆ. ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ತಿಕ್ಕಾಟ ಜೋರಾಗಿದೆ. ಇದು ಮುಂದೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ನೋಡಿ, ಇಲ್ಲಿ ಅಲ್ಪಸಂಖ್ಯಾತರು ಅಂತಂದ್ರೆ ಕಡಿಮೆ ಜನಸಂಖ್ಯೆಯರು ಅಲ್ಪಸಂಖ್ಯಾತರು. ಈಗ ಇದೊಂದು ಚರ್ಚೆ ಶುರುವಾಗುತ್ತೆ. ಈಗ ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದನ್ನ ಕೆಲವರು ಆ ಮುಸ್ಲಿಮರನ್ನ ಮದುವೆ ಆಗಿ ಅಥವಾ ಕ್ರಿಶ್ಚಿಯನ್ರನ್ನ ಮದುವೆ ಆಗಿ ಅಂತ ಹೇಳಿದ್ದಾರೆ ಅಂತ ಚರ್ಚೆಗಳಾಗ್ತಾ ಇದೆ. ಬಸವನಗೌಡ ಪಾಟೀಲ್ ಹೇಳ್ತಾರೆ, ಇಲ್ಲ ಬೇರೆ ಜಾತಿಯವರು ಕೂಡ ಇದಾರಲ್ಲ, ಈಗ ಜೈನ್ಸು, ಬೌದ್ಧಿಸಮ್ ಇದೆಲ್ಲ ಫಾಲೋ ಮಾಡೋರು ಅಂತೇಳಿ. ಆದ್ರೆ ಒಂದೇನಪ್ಪಾ ಅಂತಂದ್ರೆ, ಈಗ ಇಸ್ಲಾಂನಲ್ಲಾಗ್ಲಿ ಅಥವಾ ಕ್ರಿಶ್ಚಿಯಾನಿಟಿಯಲ್ಲಾಗ್ಲಿ ಗಂಡು ಹೆಣ್ಣು ಯಾರನ್ನೇ ಲವ್ ಮಾಡಲಿ, ಆ ಇಸ್ಲಾಂನಲ್ಲಿ ಮತ್ತು ಕ್ರಿಶ್ಚಿಯಾನಿಟಿಯಲ್ಲಿ 99% ಧರ್ಮಕ್ಕೆ ಮತಾಂತರ ಆಗಬೇಕು. ಆಮೇಲೆ ಲವ್ ಗಿವೆಲ್ಲ ಧರ್ಮಕ್ಕೆ ಮತಾಂತರ ಆದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಹೌದು, ಈಗ ಒಂದು ಹುಡುಗ ಕ್ರಿಶ್ಚಿಯನ್ ಹುಡುಗಿನ ಲವ್ ಆದ್ರೆ ಮದುವೆ ಮಾಡಿಸ್ಕೊಡ್ತಾರೆ. ಬಟ್ ಆ ಹುಡುಗ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಬೇಕು. ಇಸ್ಲಾಂನಲ್ಲೂ ಅಷ್ಟೇ, ಹುಡುಗ ಇಸ್ಲಾಂಗೆ ಅಥವಾ ಹುಡುಗಿ ಇಸ್ಲಾಂಗೆ ಕನ್ವರ್ಟ್ ಆಗಬೇಕು. ಅದು ಸಮಸ್ಯೆ ಆಗೋದು ಎಲ್ಲಾ ಕಡೆ. ಮತ್ತೆ ನೀವು ಲವ್ ಏನು ಪ್ರೀತಿ ಅಮರ, ಪ್ರೀತಿಗೆ ಕಣ್ಣಿಲ್ಲ, ಮತ್ತೆ ಧರ್ಮ ಯಾಕೆ ಬರುತ್ತೆ ಮಿಡ್ಲಲ್ಲಿ ಅಂತ ಇರ್ಲಿ. ಈಗ ಅಲ್ಪಸಂಖ್ಯಾತರ ವಿಚಾರ ಬಂತು, ಇವರಾಗಿದೆ ಅಂತ. ಯಾವಾಗ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಮುಸ್ಲಿಮರಿಗೆ ಭರಪೂರ ಗಿಫ್ಟ್ ಕೊಟ್ಟರು, ಬಿಜೆಪಿ ಕೆರಳಿ ಕೆಂಡಾಮಂಡಲವಾಗಿದೆ. ಇದರ ಮಧ್ಯೆ ಚಕ್ರವರ್ತಿ ಸೂಲಿಬೆಲೆ ಹಿಂದೂ ಯುವಕರಿಗೆ ಒಂದು ಹೊಸ ಸಲಹೆ ಕೊಟ್ಟಿದ್ದಾರೆ. ಬೇರೆ ಧರ್ಮದವರನ್ನ ಲವ್ ಮಾಡಿ ಮದುವೆ ಆಗಿ ಅಂತೇಳಿ ಹೇಳಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಏನ್ ಹೇಳಿದ್ರು ಅದಕ್ಕೆ ಕ್ರಿಯೆ ಪ್ರತಿಕ್ರಿಯೆ ಏನಾಯ್ತು ಬನ್ನಿ ನೋಡೋಣ. ಬೇರೆ ಧರ್ಮದ ಯುವತಿಯನ್ನ ಮದುವೆಯಾಗಿ. ಹಿಂದೂ ಯುವಕರಿಗೆ ಚಕ್ರವರ್ತಿ ಸೂಲಿಬೆಲೆ ಕರೆ. ಲವ್ ಜಿಹಾದ್ ಎನ್ನುವುದು ಬಿಡಿ, ಬೇರೆ ಧರ್ಮದ ಯುವತಿಯರನ್ನ ಪ್ರೀತಿಸಿ ಅನ್ಯ ಧರ್ಮೀಯ ಯುವತಿಯರನ್ನ ಮದುವೆ ಆಗಿ ಎಂದು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಕರೆ ನೀಡಿದ್ದಾರೆ. ನಮ್ಮ ಹೆಣ್ಣು ಮಕ್ಕಳು ಸಿಗಲಿಲ್ಲ ಎಂದು ಎಷ್ಟು ದಿನ ಇರ್ತೀರಿ, ಪರಧರ್ಮದ ಹೆಣ್ಣು ಮಕ್ಕಳನ್ನ ಪ್ರೀತಿಸಿ ಎಂದಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ, ಸ್ವಲ್ಪ ಬದಲಾವಣೆ ತರೋಣ. ನಮ್ಮ ಮಕ್ಕಳಿಗೂ ಹೇಳೋಣ, ಗಂಡ್ ಮಕ್ಕಳಿಗೂ ಹೇಳೋಣ, ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನ ನೋಡ್ತಿರ್ತೀಪ. ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ. ಸ್ವಲ್ಪ ಬೇರೆಯವ್ರನ್ನು ನೋಡಲ್ಲ. ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳಿದೆಯಲ್ಲ. ಅಲ್ಪಸಂಖ್ಯಾತರು ಅಂದ್ರೆ ಬರೀ ಮುಸ್ಲಿಮರಲ್ಲ. ಸಿದ್ದು ಸರ್ಕಾರಕ್ಕೆ ಚಾಟಿ ಬೀಸಿದ ಯತ್ನಾಳ್. ಅಲ್ಪಸಂಖ್ಯಾತರಂದ್ರೆ ಬರೀ ಮುಸ್ಲಿಮರ ತಿಳ್ಕೊಂಡ್ಬಿಟ್ಟಾರೆ. ನೋಡಿ, ಅದೇ ಇಲ್ಲ, ಪ್ರಶ್ನೆಲ್ಲ ಈಗ ಇಲ್ಲಿ. ಸಿಖ್ಖರ ಬರೀ ಮುಸ್ಲಿಂ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಬಜೆಟ್ ನಲ್ಲಿ ಎಲ್ಲರಿಗೂ ಅವಕಾಶ ಇದೆ. ನೋಡಿ,
ಜಮೀರ್ ಅಹ್ಮದ್ 80% ಮುಸ್ಲಿಮರಿಗೆ ಏನ್ರಿ ಇದು? ಬುದ್ಧಿಸಿದ್ದಾರೆ ಸಮಾಜದವರಿದ್ದಾರೆ. ಮುಸ್ಲಿಂ ಓಲೈಕೆಯಿಂದ ದೇಶಕ್ಕೆ ಗಂಡಾಂತರ. ಸಿದ್ದರಾಮಯ್ಯ ವಿರುದ್ಧ ಛಲವಾದಿ ಆಕ್ರೋಶ. ಮೈನಾರಿಟೀಸ್ ಅಥವಾ ಮುಸ್ಲಿಂರ ನಾಯಕ ನಾನೇ ಅನ್ನೋದನ್ನ ತೋರಿಸ್ಕೊಳ್ಬೇಕು. ನಾನು ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಬೇಕು ಅಂತ ತೋರಿಸ್ಕೊಳಕ್ ಹೋಗ್ತಿದ್ದಾರೆ. ಬಟ್ ನಾನು ಒಂದು ಮಾತನ್ನು ಹೇಳ್ತೇನೆ, ಅವರಿಗೆ ಸವಲತ್ತುಗಳನ್ನು ಕೊಡ್ಲಿ ಅವಶ್ಯಕತೆ ಇರೋರಿಗೆ. ಆದ್ರೆ ಈ ರೀತಿ ಓಲೈಕೆ ಮಾಡೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ. ಇದರಿಂದ ಏನಾಗುತ್ತೆ ಹೇಳ್ತೀನಿ, ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ ಇಂದ ಮಾತ್ರ ಈ ದೇಶಕ್ಕೆ ಗಂಡಾಂತರ ಇದೆ ಅನ್ನೋದನ್ನ ಅವರೇ ತೋರಿಸ್ಕೊಳ್ತಿದ್ದಾರೆ. ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ತಿಕ್ಕಾಟ ಜೋರಾಗಿದೆ. ಇದು ಮುಂದೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ನೋಡಿ ಇಲ್ಲಿ ಅಲ್ಪಸಂಖ್ಯಾತರು ಅಂತಂದ್ರೆ ಕಡಿಮೆ ಜನಸಂಖ್ಯೆಯರು ಅಲ್ಪಸಂಖ್ಯಾತರು. ಈಗ ಇದೊಂದು ಚರ್ಚೆ ಶುರುವಾಗುತ್ತೆ. ಈಗ ಚಕ್ರವರ್ತಿ ಸುಲಿಬೆಲೆ ಹೇಳಿದ್ದನ್ನ ಕೆಲವರು ಆ ಮುಸ್ಲಿಮರನ್ನ ಮದುವೆ ಆಗಿ ಅಥವಾ ಕ್ರಿಶ್ಚಿಯನ್ರನ್ನ ಮದುವೆ ಆಗಿ ಅಂತ ಹೇಳಿದ್ದಾರೆ ಅಂತ ಚರ್ಚೆಗಳಾಗ್ತಾ ಇದೆ. ಬಸವನಗರ ಪಾಟೀಲ್ ಹೇಳ್ತಾರೆ, ಇಲ್ಲ ಬೇರೆ ಜಾತಿಯವರು ಕೂಡ ಇದಾರಲ್ಲ, ಈಗ ಜೈನ್ಸು ಬೌದ್ಧಿಸಮ್ ಇದೆಲ್ಲ ಫಾಲೋ ಮಾಡೋರು ಅಂತೇಳಿ. ಆದ್ರೆ ಒಂದೇನಪ್ಪ ಅಂತಂದ್ರೆ, ಈಗ ಇಸ್ಲಾಂನಲ್ಲಾಗ್ಲಿ ಅಥವಾ ಕ್ರಿಶ್ಚಿಯಾನಿಟಿಯಲ್ಲಾಗ್ಲಿ ಗಂಡು ಹೆಣ್ಣು ಯಾರನ್ನೇ ಲವ್ ಮಾಡಲಿ, ಆ ಇಸ್ಲಾಂನಲ್ಲಿ ಮತ್ತು ಕ್ರಿಶ್ಚಿಯಾನಿಟಿಯಲ್ಲಿ 99% ಧರ್ಮಕ್ಕೆ ಮತಾಂತರ ಆಗಬೇಕು, ಆಮೇಲೆ ಲವ್ ಗಿವೆಲ್ಲ. ಧರ್ಮಕ್ಕೆ ಮತಾಂತರ ಆದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಹೌದು, ಈಗ ಒಂದು ಹುಡುಗ ಕ್ರಿಶ್ಚಿಯನ್ ಹುಡುಗಿನ ಲವ್ ಆದ್ರೆ ಮದುವೆ ಮಾಡಿಸ್ಕೊಡ್ತಾರೆ. ಬಟ್ ಆ ಹುಡುಗ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಬೇಕು. ಇಸ್ಲಾಂನಲ್ಲೂ ಅಷ್ಟೇ, ಹುಡುಗ ಇಸ್ಲಾಂಗೆ ಅಥವಾ ಹುಡುಗಿ ಇಸ್ಲಾಂಗೆ ಕನ್ವರ್ಟ್ ಆಗಬೇಕು. ಅದು ಸಮಸ್ಯೆ ಆಗೋದು ಎಲ್ಲಾ ಕಡೆ. ಮತ್ತೆ ನೀವು ಲವ್ ಏನು ಪ್ರೀತಿ ಅಮರ, ಪ್ರೀತಿಗೆ ಕಣ್ಣಿಲ್ಲ, ಮತ್ತೆ ಧರ್ಮ ಯಾಕೆ ಬರುತ್ತೆ ಮಿಡ್ಲಲ್ಲಿ ಅಂತ. ಇರ್ಲಿ, ಈಗ ಅಲ್ಪಸಂಖ್ಯಾತ